ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಬಂಗಡ ಮೀನು ಫ್ರೈಯನ್ನು 2 ವಿಧಾನದಲ್ಲಿ ತೋರಿಸ್ತಾ ಇದ್ದೆ. ತುಂಬ ಸಿಂಪಲ್ಲಾಗಿಯೂ ಇರುತ್ತೆ, ತುಂಬ ಈಸಿಯಾಗಿ ಪಟ್ ಅಂತ ಮಾಡ್ಕೊಳ್ಳುವಂಥ ರೆಸಿಪಿ, ಹಾಗೆ ಅಷ್ಟೇ ರುಚಿಯಾಗಿ ಬರುತ್ತೆ. 2 ವಿಧಾನವೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಇರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. 2 ವಿಧಾನದಲ್ಲಿ ಬಂಗಡ ಮೀನು ಫ್ರೈಯನ್ನು ಮಾಡ್ತಾಯಿದ್ದೆ. ನೀವು ಪಟಾಪಟ್ ಅಂತ ಮಾಡ್ಕೊಳ್ಬೋದು. 2 ವಿಧಾನವೂ ತುಂಬ ರುಚಿಯಾಗಿ ಬರುತ್ತೆ. ಈ ಒಂದು ಬಂಗಡ ಮೀನು ಫ್ರೈಯಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರೀರಿ. ಇಲ್ಲಿ 4 ಫಿಶ್ ಇದೆ, ಇದನ್ನು ಕಟಿಂಗ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಈಗ ನಾನು ದೊಡ್ಡ ದೊಡ್ಡ ಮೀನಿದು, ದೊಡ್ಡ ಫಿಶ್ ಇದ್ರೇ ಚೆನ್ನಾಗಾಗುತ್ತೆ ಈ ಫ್ರೈ ಮಾಡಲಿಕ್ಕೆ. ಇದನ್ನೀಗ ನಾನು ಕಟಿಂಗ್ ಮಾಡ್ಕೊಂಡು ತೊಗೊಬರ್ತೇನೆ. ನಿಮಗೆ ಒಂದು ವೇಳೆ ಕಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಫಿಶ್ ಮಾರ್ಕೆಟಲ್ಲೇ ಕಟಿಂಗ್ ಮಾಡ್ಕೊಂಡು ತೊಗೊಬರ್ಬೋದು. ಈಗ 2 ಫಿಶನ್ನು ನಾನು ತೊಗೊಂಡು ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಉಪ್ಪು, 2.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತೇನೆ. ಈಗ ನಾನು ಖಾರ ಉಪ್ಪು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ, ಅರ್ಧ ಚಮಚ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದೆ. ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಫಿಶ್ ಫ್ರೈಗೆ. ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೆ. 1 ದೊಡ್ಡ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕಿದ್ದೆ. ಇಲ್ಲಿ ನೀರನ್ನು ಹಾಕಲಿಲ್ಲ ನಾನು, ಹುಣಸೆ ಹುಳಿಯ ರಸದಲ್ಲಿನೇ ಅದನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೆ ಮಸಾಲೆಯನ್ನು. ಈಗ ಫಿಶ್ಶಿಗೆಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಫಿಶ್ಶಿಗೆ ಈ ಥರ ಕಟ್ ಮಾಡ್ಕೊಳ್ಬೇಕು ಮೇಲ್ಗಡೆ. ಆವಾಗ ಒಳಗಡೆ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ. ಈಗ ಇದು ರೆಡಿಯಾಗಿದೆ. ಒಂದು 15 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸೆಟ್ಟಾಗುತ್ತೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಈಗ ಇದನ್ನು ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಟ ನಂತರ ನಾನಿಲ್ಲಿ ತವಕ್ಕೆ ತೆಂಗಿನೆಣ್ಣೆ ಹಾಕಿದ್ದೆ. ನಿಮಗೆ ತೆಂಗಿನೆಣ್ಣೆನೇ ಇಷ್ಟ ಆದರೆ ತೆಂಗಿನೆಣ್ಣೆಯಲ್ಲೇ ಮಾಡ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ಬೇರೆ ಯಾವುದೇ ಎಣ್ಣೆಯನ್ನು ಹಾಕ್ಕೊಳ್ಬೋದು. ತೆಂಗಿನೆಣ್ಣೆಯಿಂದ ಮಾಡಿ ನೋಡಿ, ತುಂಬ ರುಚಿ ಕೊಡುತ್ತೆ ಫಿಶ್ ಫ್ರೈ ಮಾತ್ರ. ಈಗ ಇದನ್ನು ಒಂದು ರೀತಿಯಲ್ಲಿ ನಾನು ಫ್ರೈ ಮಾಡಿ ತೋರಿಸ್ತಾ ಇರೋದು. ಚೆನ್ನಾಗಿ ಇದನ್ನು 2 ಕಡೆ ಬೇಯಿಸ್ಕೊಳ್ಬೇಕು. ಅಂದರೆ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ. ಚೆನ್ನಾಗಿ ಎಲ್ಲ ಕಡೆ ಅದು ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೇಯಲಿ ಅಂಥೇಳಿ. ಈಗ ಇನ್ನೊಂದು ಕಡೆ ತಿರುವು ಹಾಕ್ಕೊಳ್ತಾ ಇದ್ದೆ ನೋಡಿ. ಮಸಾಲೆನೂ ಸ್ವಲ್ಪನೂ ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಕೊಡುತ್ತೆ. ನೀವು ಒಮ್ಮೆ ಇದೇ ಥರ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ. ನಾವು ಅಂಗಡಿಯಲ್ಲಿ ತರುವಂಥ ಮಸಾಲೆ ಥರನೇ ಟೇಸ್ಟ್ ಕೊಡುತ್ತೆ ಈ ಮಸಾಲೆ ಕೂಡ. ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡಿದ್ದೆ. ಇದು ಒಂದು ವಿಧಾನದಲ್ಲಿ ಬಂಗಡ ಮೀನಿನ ಫ್ರೈ ರೆಡಿಯಾಗಿದೆ ವೀಕ್ಷಕರೇ. ಈಗ ಇನ್ನೊಂದು ಥರದ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೆ. 2 ಬಂಗಡೆ ಮೀನನ್ನು ನಾನು ತಗೊಂಡು ಇದನ್ನು ಮಧ್ಯ ಭಾಗವನ್ನು ಕಟ್ ಮಾಡ್ಕೊಳ್ಬೇಕು. ನೀವು ಹರಿತವಾದ ಚಾಕುವಿನಿಂದ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಮಾರ್ಕೆಟಲ್ಲೂ ಕಟ್ ಮಾಡ್ಕೊಂಡು ತೊಗೊಬರ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯೂ ಒಂದು ಮಸಾಲೆ ರೆಡಿ ಮಾಡಿಕೊಂಡು ಈ ಫಿಶ್ ಫ್ರೈನು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈ ಫಿಶ್ ಫ್ರೈ ಇದ್ದರೆ ಇದಕ್ಕೆ ಸಾರು ಮಾಡುವ ಅವಶ್ಯಕತೆಯೇ ಇರೋದಿಲ್ಲ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಸವರ್ಕೊಳ್ತಾ ಇರೋದು, ಒಳಗಡೆ ಎಲ್ಲ ಉಪ್ಪು ಸೇರಿಕೊಳ್ಳಿ ಅಂಥೇಳಿ. ಈಗ ಒಂದು ಕಡಾಯಿ ತಗೊಳ್ಳೋಣ. ಕಡಾಯಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಕರಿಬೇವನ್ನು ಹಾಕಿದ್ದೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೆ. 1-2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೆ. ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು 1 ಈರುಳ್ಳಿ 1 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆಯಲ್ಲೇ ನಾವು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಾಗತ್ತೆ ಈ ಫ್ರೈ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿಯೂ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಚೆನ್ನಾಗಿದೆ. ಎಣ್ಣೆಯಲ್ಲಿನೇ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ. ಈಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಈಗ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇರೋದು ನಾನಿಲ್ಲಿ. 3 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿದೆ. ನಿಮ್ಮ ಖಾರಕ್ಕೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಹಾಗೆ ಖಾರವನ್ನು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ.
ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಳೋಣ. ಇಲ್ಲಿ 2 ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕಿದ್ದೆ ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಲೋಟ ಆಗುವಷ್ಟು, 1/4 ಲೋಟಕ್ಕಿಂತಲೂ ಕಡಿಮೆ ಆಗುವಷ್ಟು ನೀರನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸ್ವಲ್ಪ ತೆಳ್ಳಗಾಗಲಿ ಅಂಥೇಳಿ ನೀರು ಹಾಕಿಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಈಗ ಚೆನ್ನಾಗಿ ಮಸಾಲೆನ ಕುದ್ದು ರೆಡಿಯಾಗಿದೆ. ಈಗ ನಾವು ಕಟಿಂಗ್ ಮಾಡಿಟ್ಟಂಥ ಫಿಶನ್ನು ಹಾಕ್ಕೊಳ್ಳೋಣ. ಈ ರೀತಿ ನಿಮಗೆ ಕಟಿಂಗ್ ಮಾಡಲಿಕ್ಕೆ ತುಂಬ ಈಸಿ. ಇದು ಏನೂ ಇಲ್ಲ, ಹರಿತವಾದ ಚಾಕುವಿಂದ ಮಧ್ಯ ಭಾಗವನ್ನು ಕಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ಫಿಶ್ ಮಾರ್ಕೆಟಲ್ಲಿನೇ ಕಟ್ ಮಾಡ್ಕೊಂಡು ತೊಗೊಬರ್ಬೋದು. ಈ ರೀತಿಯೇ ಕಟ್ ಮಾಡೋದ್ರಿಂದ ಒಳಗಡೆ ಎಲ್ಲ ಮಸಾಲೆ ಹೀರ್ಕೊಂಡು ಚೆನ್ನಾಗಾಗುತ್ತೆ ಫಿಶ್ ಫ್ರೈ ಮಾತ್ರ. ಈಗ 2 ಕಡೆ ಇದನ್ನು ಬೇಯಿಸ್ಕೊಳ್ಬೇಕು. ಫಿಶ್ ಹಾಕಿದ ನಂತರ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ನಂತರ ಮೇಲ್ಗಡೆ ಅದನ್ನು ಮಸಾಲೆ ಎಲ್ಲ ಸವರ್ಕೊಳ್ಳೋಣ. ಈಗ ಫಿಶ್ಶಿಗೆಲ್ಲ ಮೇಲ್ಗಡೆನೂ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದೇ ಮಸಾಲೆಯಲ್ಲಿ ನಾವು ಅನ್ನಕ್ಕೂ ಕಲಿಸ್ಕೊಂಡು ಊಟ ಮಾಡ್ಬೋದು. ಇದಕ್ಕೆ ಸಾರು ಮಾಡುವ ಅವಶ್ಯಕತೆಯೇ ಇಲ್ಲ ನೋಡಿ. ಒಂದೇ ಫಿಶ್ ಫ್ರೈನೂ ಆಗುತ್ತೆ, ಮಸಾಲೆ ಫ್ರೈಯೂ ಆಗುತ್ತೆ. ಆನಂತರ ಅನ್ನಕ್ಕೆ ನಾವು ಇದೇ ಮಸಾಲೆಯನ್ನು ಕಲಿಸ್ಕೊಂಡು ಊಟ ಮಾಡ್ಬೋದು. ಸೂಪರಾಗಿರುವಂಥ ಟೇಸ್ಟ್ ಕೊಡುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 2 ಕಡೆ ಇದನ್ನು ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ನಾನು ಇನ್ನೊಂದು ಕಡೆ ಇದನ್ನು ತಿರು ಹಾಕ್ಕೊಳ್ತೇನೆ. ತಿರು ಹಾಕುವಾಗ ಈಸಿಯಾಗಿರುತ್ತೆ. ಏನು ಅದು ಕಟ್ ಆಗಲ್ಲ, ಏನಿಲ್ಲ, ಈಸಿಯಾಗಿ ಬರುತ್ತೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಸೂಪರಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ 2 ವಿಧಾನದ ಬಂಗಡೆ ಮೀನು ಫ್ರೈಯನ್ನು ನೋಡಿದ್ರಲ್ಲ. ನಿಮಗೆ ಯಾವುದು ಇಷ್ಟ ಆಗಿದೆ, ಯಾವುದು ನೀವು ಒಮ್ಮೆ ಒಂದು ಟ್ರೈ ಮಾಡಿ ನೋಡಿ. ಅಷ್ಟು ಸೂಪರಾಗಿರುವಂಥ ಟೇಸ್ಟ್ ಕೊಡುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ನಾನೀಗ ಸ್ಟವನ್ನು ಆಫ್ ಮಾಡಿದೆ. 2 ಫಿಶ್ ಫ್ರೈನೂ ರೆಡಿಯಾಗಿದೆ ವೀಕ್ಷಕರೇ. ತುಂಬ ಸೂಪರಾಗಿರುವಂಥ ಬಂಗಡೆ ಮೀನು ಫ್ರೈ ರೆಡಿಯಾಗಿದೆ ನೋಡಿ. ಈಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.